ಯಾರು? ಯಾರು ನೀವು? ಇವನೇ ಅಲ್ಲ. ಸರಿ, ನೀವಿಲ್ಲೇ ನಿಂತ್ಕೊಳ್ಳಿ. ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಗಿರ್ಬೇಕು. ನೀವೇ ಸತೀಶ ಅಂದ್ರೆ? ನಾನು ಯಾರು ಅಂತ ನನಗೆ ಗೊತ್ತು. ನಾನೇ ಸತೀಶ. ಹಾಗಂತ ನಿಮಗೆ ಗೊತ್ತಾಗೋದಲ್ಲ, ಒಳ್ಳೆ ವಿಷಯ. ಅರೆ, ನೀವು ಈ ತಗಡು ನನ್ನ ಮನೆಗೆ ಜೊತೆಗೆ ಬಂದಿರೋದು ನೋಡೋರೆ ನೀವೇ ಬೋಳಪ್ಪ. ಏಯ್, ಸುಮ್ಕಿರಲ್ಲ. ದೊಡ್ಡವ್ರು ಮಾತಾಡ್ತಾರ, ಏನಿಲ್ಲ ನಿಮ್ದು. ಒಳ್ಳೇದು ಸತೀಶಪ್ಪ. ನಮಸ್ಕಾರ. ನಾನು ಬೋಳಪ್ಪ ಅಂತೇಳಿ, ಈ ಊರಿನ ಹಿರೀಕ. ಈ ಊರಿನಾಗೆಲ್ಲರೂ ದೊಡ್ಡ ಮಾಂಸ ಅಂತಾರೆ. ನಿಮ್ಮನ್ನ ಮನೆ ಗಂಟ ಬರೋಕ್ಕೆ ಕೇಳ್ಕೊಳಿಸ್ತು ನಾನೆಯ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಈಗ ತಮ್ಮನ್ನ ನೋಡೋಕ್ಕೆ ತಮ್ಮನೆಗೆ ನಾವೇ ಬಂದಿದ್ದೀವಿ. ನಿಮ್ಮ ಕೂಟೆ 5 ನಿಮಿಷ ಮಾತಾಡಬೇಕಾಗಿತ್ತು. ಇರಲಿ ಏನು ಬೋಳಪ್ಪ ಅವರೇ, ನನ್ನನ್ನು ಬರೋಕ್ಕೆ ಹೇಳಿದ್ದು. ಈಗ ನೀವು ಇಲ್ಲಿ ಗಂಟ ಬಂದಿರೋದು? ಏನಿಲ್ಲ, ನಾವೆಲ್ಲ ಬೇರೆಯವರನ್ನೆಲ್ಲ ಅಕ್ಕಪಕ್ಕದ ಹಳ್ಳಿಯವರಿಯ. ಈಗ ಕುತ್ಕೊಂಡು ಮಾತಾಡೋಣ. ಒಂದೇ ಕುರ್ಚಿರೋದು ಇರಲಿ. ಅಂದಂಗೆ ತಾವು ಜಮೀನ್ದಾರರು ಅಕ್ಕನ ಮಗ ಅಂತ ಗೊತ್ತಾಯ್ತು. ಒಳ್ಳೇದು. ನೀವಿಲ್ಲಿ ಮನೆ ತಕೊಂಡು ಸುಮಾರು ವರ್ಷ ಆಯ್ತಂತೆ. ನಾನಿತ್ತಾಗ ಬರೋದು ಕಮ್ಮಿ, ಹಂಗಾಗಿ ಗೊತ್ತಾಗ್ಲಿಲ್ಲ. ಬೇಸಾಯ ಏನೋ ಮಾಡ್ಕೊಂಡಿದ್ದೀರಿ ಅಂತ ವಿಷಯ ಗೊತ್ತಾಯ್ತು. ಅಚ್ಚುಕಟ್ಟಾಗಿ ನಡೀತಿರ್ಬೇಕಲ್ಲ ಬೇಸಾಯ? ನಾನು ಜಮೀನ್ದಾರ ಅಕ್ಕನ ಮಗನೆಯ. ನಮ್ಮ ಕುಲ್ಕಸ್ಬು ಬೇಸಾಯ ಬುಡಕ್ಕೆ ಹಾಕಿಲ್ವಲ್ಲ, ಮಾಡ್ತಾಯಿದ್ದೀವಿ. ನೀವು ಅದನ್ನು ತಿಳ್ಕೊಳ್ಳೋಕೆ ಇಲ್ಲಿ ಗಂಟೆ ಬಂದರೆ? ಹಂಗಲ್ಲ ಕಣೇಳಿ. ಅದು ನಾನು ಈ ಊರಿನಾಗೆ ದೊಡ್ಡ ಮನ್ಸ. ನಮ್ಮಪ್ಪವರು ಗೌಡ್ಗಾರಿಕೆ ಮಾಡ್ತಾಯಿದ್ರು. ಅವ್ರು ಹೋದ್ಮೇಕೆ ನನಗೆ ಅವೆಲ್ಲ ಬೇಡ ಅಂತೇಳಿ. ಅದು ಅಲ್ಲದೆ ನಮ್ಮ ಜನಗಳು ನೀವಿಷ್ಟು ಮಾಡ್ಕೊಂಡಿದ್ರೆ ಸಾಲಕ್ಕಿಲ್ಲ. ಎಲೆಕ್ಷನ್ ನಿಂತ್ಕೊಂಡು ನಮ್ಮೂರಿಗೆ ಒಳ್ಳೆ ಹೆಸರು ತರಬೇಕು, ನಮ್ಮೂರಿಗೆ ಅದಾಗಬೇಕು ಇದಾಗಬೇಕು ಅಂತೇಳಿ ನನ್ನ ಎಲೆಕ್ಷನ್ ನಿಲ್ಲಿಸರು. ಈಗ ಆಲೆ 3 ಕಿತ ನಾನೇ ಗೆದ್ಕೊಂಡು ಬಂದಿರೋನು. ಈ ಸರಿ ನಿಂತ್ಕೊಂಡ್ರೆ 4ನೇ ಕಿತ. ಆಮೇಲೆ ನಾನು ಇಲ್ಲಿರಕ್ಕಿಲ್ಲ. ನಮ್ಮ ಜನ ಎಲ್ಲ ಒತ್ತಾಸೆ ಮಾಡ್ತಾವ್ರೆ, ಮುಂದಕ್ಕೆ ನೀವು ದೊಡ್ಡ ಜಾಗಕ್ಕೆ ಹೋಗ್ಬಿಡಿ ಅಂತವ. ಅಲ್ಲಿಗೆ ಹೋಗೋ ಗಂಟ ಇಲ್ಲಿನ ಜನಸೇವೆ ಮಾಡೋಣ ಅಂತ ಆಸೆ. ಅದಕ್ಕೆ ಈ ಸರಿ ಎಲೆಕ್ಷನ್ ನಿಂತ್ಕೊಬಿಟ್ಟಿವ್ನಿ. ಏನು ಮಾಡೋಣ? ನಾನು ನಿಲ್ಲಕ್ಕಿಲ್ಲ ಅನ್ನೋ ನಮ್ಮ ಜನ ಬಿಡೋಕ್ಕಿಲ್ಲ. ನೀವೇ ನಿಂತ್ಕೋಬೇಕು, ನಿಮ್ಮಿಂದಲೇ ಎಲ್ಲ ಅಂತಾರೆ. ನಾನು ಬೇರೆ ಕೆಲಸ ಗೊತ್ತೇ ಇಲ್ಲ ನನಗೆ. ನಮ್ಮ ಜನ ಅವಾಗಿಂದ ಇವಾಗಿನ ಗಂಟ ನಾನು ಜನಸೇವೆಗೆ ನಿಂತ್ಕೊಂತ ಹೇಳೋರೆ. ನಿಂತ್ಕೊಂಡು ಜನಸೇವೆ ಮಾಡ್ಕೊ ಬಂದಿದ್ದೀನಿ. ಈಗ 3 ಕಿತ ಆಗದೆ 4ನೇ ಕಿತ ಆಗೋದ್ರೆ ಅಲ್ಲಿ ಬಿಡ್ತೀನಿ ಸೀದವ. ಆಮೇಲೆ ಹೆಂಗೋ ಆಯ್ತದೆ. ಅದೇ ನಿಮ್ದು ಹಂಗಾಕಿಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಯಾರೋ 4 ಜನ ಕೆಲಸವಿಲ್ಲದೆ ಇರೋರು ಕೂತ್ಕೊಂಡು ಹೇಳೋರು ಅಂದ್ಬಿಟ್ಟು ನೀವು ಎಲೆಕ್ಷನ್ ಸುದ್ದಿಗೆಲ್ಲ ಬಂದರೆ ಪಾಪ ಇನ್ನು ಚಿಕ್ಕ ವಯಸ್ಸು ಯಾಕೆ ಬೇಕು? ನಾವಿದ್ದೀವಿ ಊರನ್ನೆಲ್ಲ ನೋಡ್ಕೊಳಕ್ಕೆ. ನೀವು ಆರಾಮಾಗಿರಿ. ನೋಡಿ ಬೋಳಪ್ಪನವರೇ, ನೀವು ಊರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಊರೇ ಹೊಗಳ್ತದೆ. ಅದೇನು ಮಾಡೋಣ? ಆ 4 ಜನ ಕೆಲಸ ಇಲ್ಲದೆ ಇರೋರು ನಮ್ಮಿಂದೆಲ್ಲೂ ಇರ್ತಾರೆ, ನಿಮ್ಮಿಂದೆಲ್ಲೂ ಇರ್ತಾರೆ. ನೀವು ಅವ್ರ ಮಾತು ಕೇಳಿ ನಿಂತ್ಕೊಂಡು 3 ಸತಿ ಗೆದ್ದಿಲ್ವೇ? ಊರು ಎಷ್ಟು ಚೆನ್ನಾಗಿ ಬೋಳಿ ಅಲ್ಲ ಬೋಳಪ್ಪನವರು ನೋಡ್ಕೊಂಡಿದ್ದೀರಿ ಅಂತ ಹೇಳಕ್ಕೆ ಬಂದೆ. ಅದಕ್ಕೆ ನೀವು ಹೆಂಗಿರು ಮುಂದಕ್ಕೆ ಪಾರ್ಲಿಮೆಂಟ್ಗೆ ಹೋಗ್ತೀನಿ ನಿಂತಿದ್ದೀರಲ್ಲ, ನಮಗೂ ಒಂದು ಅನುಭವ ಆಗಲಿ ಬಿಡಿ ನಿಮ್ಮ ಜೊತೆಗೆ ನಿಂತಿದ್ದು ಅಂತವ. ಯಾಕೋ ನಾನು ಹೇಳೋದು ನಿಮ್ಮ ತಲೆಗೋಯ್ತಾ ಇಲ್ಲ ನಂಗೆ ಕಾಣ್ತದೆ. ಸೀದಾ ಸಾದ ಹೇಳ್ಬೇಕೆ? ದಿಟ ಹೇಳ್ಬೇಕು ಅಂದರೆ ಇಷ್ಟು ವರ್ಷದ ಎಲೆಕ್ಷನ್ನಾಗೆ ನನ್ನ ಎದುರಿಗೆ ನಿಲ್ಲಕ್ಕೆ ಧೈರ್ಯ ಮಾಡಿದ ಮಗನೇ ಇಲ್ಲ ಈ ಊರಿನಾಗೆ.
ಇದಕ್ಕೆ ಮೇಲೂ ಧೈರ್ಯ ಮಾಡಿದ್ರೆ ಅಂತ ನನ್ನ ಮಗನೇ ಇರ್ಸಕ್ಕಿಲ್ಲ. ಏನು ಹೇಳಿರಿ? ಹಿಂಗೆ ಯಾರು ಬಂದು ಹೋದವರೆಲ್ಲ ಎತ್ತಗೆತ್ತಾಗೂ ಹೊಂಟೋಗೋರೆ. ನೀವು ಹಂಗಾಗ್ಬಾರ್ದು. ನಮ್ಮ ಜಮೀನ್ದಾರು ಮಂತಂದವರು ಸಾಲದಕ್ಕೆ ಇಷ್ಟಾಗಲೇ ಜಾಗ ಮಡಿಕೊಂಡು ಏನೋ ಬೇಸಾಯ ಮಾಡ್ಕೊಂಡಿದ್ದೀರಿ. ಸುಮ್ಕಿದ್ಬಿಡಿ. ಈ ಸವಾಸ ಎಲ್ಲ ಯಾಕೆ? ಏನಾರ ಬೇಕಿದ್ರೆ ಹೇಳಿ, ಕೊಡ್ಸುವ. ಇಷ್ಟು ಎಕರೆ ಸಾಲದೆ ಹೋದ್ರೆ ಅತ್ಲಾಗ ಒಂದು 10 ಎಕರೆ ಅದೇ ಕೊಡ್ಸ್ಬಿಡ್ತೀನಿ, ತಕೊಳ್ಳಿ. ಅಚ್ಚುಕಟ್ಟಾಗಿ ಒಂದು ಟ್ರ್ಯಾಕ್ಟ್ರು ಲೋನ್ನ ಕೊಟ್ಟಾರು, ತಕೊಂಡು ಉತ್ಕೊಂಡು ಇದ್ಬಿಡಿ. ಯಾಕೆ ಬೇಕು ನಿಮಗೆ? ರೀ ಬೋಳಪ್ಪ, ನಾನು ಏನು ಮಾಡಬೇಕು, ನನಗೇನು ಬೇಕು ಅಂತವಾ ನನಗೆ ಗೊತ್ತದೆ. ನಿಮ್ಮನ್ನು ಕೇಳಿ ನಾನು ಮಾಡಬೇಕಾಗಿಲ್ಲ. ನೀವಿಲ್ಲಿ ಬಂದು ಇಸಿಯ ಮುಗ್ದಿದ್ರೆ ಎದ್ದು ಹೋಯ್ತಾ ಇರ್ಬೋದು. ಏನ? ಯಾರಿಗೆ ಹೇಳ್ತಿದ್ದೆ ಈ ಮಾತಾ? ಇಡೀ ಸುತ್ತಳ್ಳಿನಾಗ ನನ್ನ ಎದುರಿಗೆ ನಿಂತ್ಕೊಳ್ಳೋಕೆ ಯಾವನಿಗೂ ಧೈರ್ಯ ಇಲ್ಲ ಅಂತದ್ರಾಗ ನಾನಾಗೆ ನಿನ್ನ ಮಂತಕ್ಕೆ ಬಂದು ಏನೋ ಗಿಣಿಪಾಠ ಮಾಡ್ತೇವನಿ ಅಂತ ತಲೆಯಲ್ಲಿ ಹರಡ್ತೀಯೇ? ಹುಷಾರು. ನನ್ನನ್ನು ಎದುರಾಯ್ಕೊಂಡ್ರೆ ಎಲೆಕ್ಷನ್ ಮುಂಚೆನೇ ಊರು ಬಿಡ್ಬೇಕಾಗ್ತದೆ. ಇಲ್ಲದೆ ಓತೋ ಗುಪ್ಚುಪ್ ಅಂತ ಎಲೆಕ್ಷನಿಂದ ಹಿಂದಕ್ಕೆ ಸರ್ಕ ಅದೇನು ಬಿ ಕೇಳಿಸ್ಕೊಂಡು ಅಚ್ಚುಕಟ್ಟಾಗಿ ಮನೆಗೆ ಈ ಅಂಡ್ರು ಮಕ್ಳವಲ್ವೇ ನೆಮ್ಮದಿಯಾಗಿದ್ಬಿಡು. ಸುಮ್ಕೆ ಈ ಬೋಳಪ್ಪನ ಎದುರಾಯ್ಕೊಂಡು ಗೋಳಾಡೋ ಕೆಲಸ ಮಾಡ್ಕೋಬೇಡ. ನನ್ನನ್ನು ಸುಮ್ಕೆ ಬೋಳಪ್ಪ ಅಂತ ಕರೀಕಿಲ್ಲ ಜನ. ನನ್ನ ಎದುರಿಗೆ ಬಂದವ್ರನ್ನ ಬೋಳ್ಸೇ ಬಿಟ್ಟೇನು. ಓಹೋ, ಸುಮ್ಕೆ ಬೋಳಪ್ಪ ಅನ್ನಕಿರೋ? ನಾನೆಲ್ಲೋ ನಿನ್ನ ತಲೆ ಬೋಳಾಗಿರೋದು ನೋಡಿ ಬೋಳಪ್ಪ ಅಂತಾರೆ ಅಂದ್ಕೊಂಡೆ. ನೋಡು, ಈ ನಿನ್ನ ಧಮ್ಕಿ ಅಲ್ಲವಾ ಯಾರಾರ ಉಳಗೊಳ್ತವಿಕ್ಕ. ಈ ಸತೀಶ್ ಅಂತವ್ ಬೇಡ. ಇಲ್ಲಿಂದ ಎದ್ದೋದ್ರೆ ಒಳ್ಳೇದು. ಇಲ್ಲ ನಿನ್ನ ಚೇಲನ್ಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ. ಈಗ ಅದು ಎಲ್ಲರಿಗೂ ಸೇರ್ಸಾಯ್ತದೆ. ಇದೇ ಕಡೆ ತೀರ್ಮಾನ. ಮುಂದಕ್ಕೇನಾದ್ರೂ ನಾನು ಜವಾಬ್ದಾರ ಅಲ್ಲ ಸತೀಶಪ್ಪ. ನೋಡು ಬೋಳಪ್ಪ, ಮುಂದಕ್ಕೇನಾದ್ರೂ ಅದಕ್ಕೂ ನಾನು ಜವಾಬ್ದಾರ ಅಲ್ಲ. ಸುಮ್ ಕೈಲಿಂದ ಹೋಯ್ತಾ ಇರು. ನಡೀರಲ್ಲ. ಆಗ್ಬೇಕು. ನಾಳೆ ಬರೋ ಇದ್ರಿ ಯಾರು ತಪ್ಸಕ್ಕಾದಿತ್ತು? ಈ ಬೋಳಪ್ಪನ ಎದುರಾಕೊಂಡು ಈ ಊರ್ನಾಗ ಯಾರವ್ರೆ ಅಂತ ಅವನಿಗೂ ಅಷ್ಟು ತಿಳ್ಕೊಳ್ಳಿ. ನಡೀರಲ್ಲ. ಇಂಥವ್ರನ್ನೆಲ್ಲ ನಾನು ಜೀವನದಾಗ ನೋಡ್ಕೊಂಡೇ ಬಂದೀವ್ನಿ. ಅಣ್ಣ ಅಣ್ಣ, ಯಾಕಣ್ಣ ಯಾಕೋ ಸುಸ್ತಾದಂಗಿದ್ದಿ? ಯಾವಾಗ ಬಂದೆ? ಓ ಸೀತೆ, ಈಗ ಬಂದೆ ಕಣವ. ಯಾಕೋ ಹಂಗೆ ಸುಸ್ತಾಯ್ತು ಬಿಸಿಲಿನಾಗೆ. ಹಂಗೆ ಕೂತ್ಕೊಂಡೆ. ಏನು ಮಾಡ್ತಿದ್ದೆ? ಆಯ್ತಾ ಊಟ? ಎಲ್ಲೋದ್ರು ಮನೆಯವರೆಲ್ಲ? ಊಟ ಮಾಡಿದೆ ಕಣ್ಣಣ್ಣ. ಅದಂಗೆ ನೀನು ನಡಿಯೋಣ ಊಟ ಮಾಡು. ಅದಕ್ಕೆ ಕಾಲು ನೋವು ಅಂತ ಮನಿಕತ್ತು. ಅನಿತನವೇ ಮಗ್ಗಿಗೆ ಈ ಸ್ಕೂಲ್ ಕಳಿಸ್ಬೇಕು ಬೆಳಗ್ಗೆ ಬೇಗ ಎದ್ದಿ ಅಂತೇಳಿ ಮನಿಕಂಡ್ಲು. ನೀನು ಕಿಸೋರ ಇಬ್ಬರು ಬಂದಿರಲಿಲ್ವಲ್ಲ, ಅದಕ್ಕೆ ಕೂತಿದ್ದೆ. ಓ, ಆ ಪುರುಷೋತ್ಮ ಇನ್ನೂ ಬಂದಿಲ್ವೇ? ಇಲ್ಲ ಕಣ್ಣಣ್ಣ, ಇನ್ನೂ ಬಂದಿಲ್ಲ. ಅಂದಂಗೆ ಕೈ ಕಾಲು ತುಳ್ಕೊಬಾ, ಊಟಕ್ಕೇನು ಒಂದು ಮಾತಾಗಿತ್ರ ಹಾಕೊಂಡು ಮನಿಕೋ. ಸುಸ್ತು ಕಮ್ಮಿ ಆಯ್ತದೆ. ಈ ವಯಸ್ಸಿನಾಗೂ ಇಷ್ಟೊಂದು ಓಡಾಡ್ತಿ, ಇಷ್ಟು ಕೆಲಸ ಮಾಡ್ತಿ, ಸುಸ್ತಾಗದೆ ಇನ್ನೇನು ಮಾಡತ್ತು? ಏನು ಮಾಡಲಿ ಸೀತೆ, ಮಾಡಲೇಬೇಕಲ್ವಾ? ಕೂತ್ಕೊಳ್ಳೋಕ್ಕೆ ನಿಮ್ಮ ಅಣ್ಣನ ಕೈಲಿ ಆಗೋಕ್ಕಿಲ್ಲ. ಮಾಡ್ತಾ ಇವನಿ. ಅಂದಂಗೆ ನಿಂದು ಊಟ ಐತೆ? ಮಗ ಏನಾರ ಫೋನ್ ಮಾಡಿದ್ನಾ? ಸತೀಶ ಏನಾರು ಬಂದಿದ್ನೆ? ಅಯ್ಯೋ ಅಣ್ಣ, ನನ್ನ ಮಗ ಫೋನ್ ಮಾಡಿದ್ನೋ ಬಿಟ್ನೋ ಕಾಣೆ. ನನ್ನ ಫೋನು ಸ್ವಿಚ್ ಆಫ್ ಆಗದೆ. ಇದ್ರ ಚಾರ್ಜರು ಸತೀಶನ ಮನೆಗೆ ಬಿಟ್ಬಿಟ್ಟು ಬಂದೀವಿ. ಸತೀಶ ಏನಿತ್ತಾಗ ಬಂದಿಲ್ಲ. ನೀನೇನಾರು ಹೋಗಿದ್ದಾ? ಇಲ್ಲ ಇಲ್ಲ, ನಾನೇನು ಹೋಗಿಲ್ಲ ಸೀತೆ. ಈ ಎಲೆಕ್ಷನ್ ವಿಷಯವಾಗಿ ಪೋಳಪ್ಪ ಏನವ್ರ ಮಂತಕ್ಕೆ ಹೋಗಿದ್ನಂತೆ. ಅದೇ ಅವನು ಇರೋದಾಗ ನಿಂತ್ಕೊತಾನದ ಊರಲ್ಲಿ. ಅವಾಗಿಂದ ಅವನೇ ಆ ವಿಷಯ ಗೊತ್ತಾಯ್ತು. ಅದಕ್ಕೇನಾರ ಇಲ್ಲಿ ನನ್ನ ನೋಡೋಕ್ಕೇನಾರ ಬಂದಿದ್ನಿ ಅಂದ್ಕೊಂಡೆ. ಸರಿ ಅಣ್ಣ, ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ. ಅದಕ್ಕಮ್ಮಂಗೆ ಕಿಸೋರು ನಿಲ್ಲಿಸ್ಬೇಕು ಅಂತ ಆಸೆ ಇದೆ. ನೀನು ಸತೀಶ ಅಂತಿ, ಹಿಂಗಾರೆ ಮನೇಲಿ ನೆಮ್ಮದಿ ಹಾಳಾಗಕ್ಕಿಲ್ವೇ? ಅಷ್ಟಕ್ಕೂ ರಾಜಕೀಯ ಬೇಕಿತ್ತೆ ಅಂತ ಅನ್ನಿಸ್ತದೆ ಈಗ. ಒಳ್ಳೆ ಹುಡುಗಿ, ತಲೆ ಕೆಸ್ಕೊಬಿಡ ಸೀತೆ. ಅವಳ ಮಾತು ಕೇಳು. ಅವಳ ಮಗನಿಗೆ ಫ್ಯಾಕ್ಟ್ರಿನ ನೆಟ್ಟಿಗೆ ನಡ್ಸಕ್ಕೆ ಬರ್ತಾಯಿಲ್ಲ. ಎಲ್ಲ ಕಸ್ಟಮರ್ಗಳು ಕೇಕರ್ ಸುಗಿತಾವ್ರೆ.
ಕೊಡ್ತೀವಿ ಅಂದಿದ್ದ ಟೈಮ್ಗೆ ಕೊಡೋಕ್ಕಿಲ್ಲ, ದುಡ್ಡು ಮಾತ್ರ ಫಸ್ಟೇ ಕೇಳ್ತಾರೆ. ನಿಮ್ಮ ಮಗ ಏನು ವ್ಯವಹಾರ ಮಾಡ್ತಾರೆ ಅಂತವ. ನೋಡು, ನಾನು ಫ್ಯಾಕ್ಟ್ರಿ ನಡೆಸ್ತೀನಿ ಅಂತಾನೆ. ಅದನ್ನ ತಗೊಂಡೋಗಿ ಊರು ಉದ್ಧಾರ ಮಾಡು ಅಂತ ಬಿಡೋಕ್ಕಾದತ್ತೆ? ಇವಳಿಗೆ ತಲಿಲ್ಲ, ಬುದ್ಧಿ ಇಲ್ಲ, ಹೇಳ್ತಾಳೆ, ನಾನು ಕೇಳೋಕ್ಕಾದತ್ತೆ? ಅವೆಲ್ಲ ಆಗದೆ ಇರೋ ಕೆಲಸ. ಏನೋ ಸತೀಸು ನಾನೇ ಬರೋಕೆ ಹೊಲ್ದದೆ, ಏನೋ ಮಾಡ್ಕೊಳ್ಳಿ ತಕೋ. ಈಗ ಬೋಳಪ್ಪ ಬಂದು ಎದುರಿಸಕ್ಕೆ ಬಂದವನೆ. ಎಲ್ಲ ಕಡೆಯಲ್ಲೂ ಇದ್ದಿದೆಯಾ, ನಾವೇನು ಕೈ ಕೊಟ್ಕೊಂಡು ಕೂತಿದ್ದೇವೆ? ಏನೋ ಒಂದು ಆಯ್ತದೆ ಬಿಡು, ಅದ್ರ ಚಿಂತೆ ಮಾಡಬೇಡ ನೀನು. ಸತೀಸಂಗೆ ಏನು ಹಾಕಿಲ್ಲ, ನಾನು ನೀನು ಯಾಕೆ ಚಿಂತೆ ಮಾಡಿ, ನೀನು ಆರಾಮಾಗಿರು. ಏನೋ ಕಡಪ, ನೀನು ಹೇಳೋಕ್ಕಾಯ್ತು. ಆದ್ರೂ ಹುಷಾರು. ಹಾಗೆ ಅಣ್ಣಯ್ಯ, ನಾನು ಬಂದು ಎಷ್ಟು ದಿವಸ ಆಯಿತು, ಅಲ್ಲೇ ಸೇರ್ಕೊಬಿಟ್ಟೆ. ಈಗ ಇಲ್ಲಿಗೆ ಬಂದು ಹಿಂಗೆ ಬರ್ತೀನಿ ಇಂದೋಳೆ 2 ದಿವಸ ಇಲ್ಲೇ ಆಗೋಯ್ತು. ನಾಳೆಗೆ ಸತೀಸು ಮನ್ಗೋಗಿ ಅಲ್ಲೊಂದು 2 ದಿವಸ ಇದ್ದು ಮನ್ಗೊಂಟೈತೀನಿ ಕಣಣ್ಣ. ಅಯ್ಯ, ಏನು ಅವಸರ ಸೀತೆ? ಈ ವಯಸ್ಸಿನಾಗೂ ದುಡ್ದು ಯಾರಿಗೇನು ಮಾಡಬೇಕು ಅಂತಿದ್ದಿ? ಇಷ್ಟು ವರ್ಷ ಸಾಕಾಗಿಲ್ವೇ ನಿಂಗೆ ಮಾಡಿರೋದಾ? ಸುಮ್ಕಿರವ, ಇಲ್ಲೊಂದೆರಡು ದಿವಸ ಅಲ್ಲೊಂದೆರಡು ದಿವಸ ಕತೆ ಕಳ್ಕೋಬೇಕು. ಹಂಗಂದ್ರೆ ಆಯ್ತದೆ ಕಣಣ್ಣ, ನೀನೇನು ಬೇಜಾರು ಮಾಡ್ಕೋಬೇಡ, ಬರ್ತಾ ಇರ್ತೀನಿ ತಕ್ಕೋ. ಆಗಾರುವೆ ಯಾತಕ್ಕೆ ಅನ್ನೋದಿತ್ತು. ಈಗ ಅಲ್ಲೂ ಮೊಮ್ಮಕ್ಕಳವೆ, ಇಲ್ಲೂ ಮೊಮ್ಮಕ್ಕಳವೆ. ನಿಮ್ಮ ಮನೆಗೆ ಬಂದ್ರೆ ಒಂದು ಮೊಮ್ಮಗ, ಅಲ್ಲಿ ಹೋದ್ರೆ ಒಂದು ಮೊಮ್ಮಗ, ನಾಗರಾಜ್ ಮನೆಗೆ ಹೋದ್ರೆ ಒಂದು 2 ಮೊಮ್ಮಕ್ಕಳು. ಇವೆಲ್ಲ ನೋಡ್ಕೊಂಡು ತಿರ್ಗಾಡ್ಬೇಕಲ್ಲ ಇರೋ ಜೀವನ ಕಳೆಯೋಕ್ಕೆ. ಬರ್ತೀನಿ ತಕೊಳ್ಳೋಣ. ಸರಿ ಕಣವ, ನಾಳೆಗೆ ಮಧ್ಯಾಹ್ನ ಮೇಲೆ ಸತೀಸನ್ನೇ ಬರೋಕ್ಕೇಳೇನು, ಅವ್ನ ಕುಟೆ ನೀವು ಹೋಗು, ಒಬ್ಬಳೇ ಹೋಗ್ಕೋಬೇಡ. ಅದೇನು ಬೇಕಾದ್ ಮಾಡಿಸ್ಕೊಂಡು ತಿನ್ಬಿಟ್ಟು ನಾಳೆ ಮಧ್ಯಾಹ್ನಕ್ಕೆ ಹೊಂಟು ಇನ್ನೆಷ್ಟು ದಿವಸಕ್ಕೆ ಬಂದಿಯೋ. ಸರಿ, ಕೈ ಕಾಲು ತೊಳ್ಕೊಬರ್ತೀನಿ, ತಟ್ಟೆ ಇಕ್ಕು. ಸರಿ ಕಣಣ್ಣ.